ಹಾಯ್ ಫ್ರೆಂಡ್ಸ್, ಇವತ್ತು ಆಷಾಢ ಶುಕ್ರವಾರ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರಲ್ಲಿ ತುಂಬ ಮಳೆ ಇದ್ದಿದ್ದರಿಂದ ಮಕ್ಕಳಿಗೂ ಸ್ಕೂಲ್ ರಜೆ ಇತ್ತು. ಅದರಿಂದ ಮಕ್ಕಳನ್ನು ಕರ್ಕೊಂಡು ಜೊತೆಗೆ ನಮ್ಮಮ್ಮ ಮತ್ತು ನನ್ನ ತಂಗಿನೂ ಕರ್ಕೊಂಡು ಹೋಗಿದ್ವಿ. ದೇವಸ್ಥಾನಕ್ಕೆ ಬಂದ್ವಿ. ನಾವು ಹೋದಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು. 1:30ಗೆ ಕ್ಲೋಸ್ ಆಗುತ್ತಂತೆ. ನಾವು ಹೋದಾಗ 1:45 ಆಗಿತ್ತು. ಓಪನಿಂಗ್ ಟೈಮ್ ಬಂದು 4 o'clock ಆಗಿತ್ತು. ಅಷ್ಟೊತ್ತು ತನಕ ಕಾಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ದೇವ್ರಿಗೆ ಕೈ ಮುಕ್ಕೊಂಡು ನಮಸ್ಕಾರ ಮಾಡಿಕೊಂಡು ದೇವ್ರ ದರ್ಶನ ಮಾಡಿದೆ. ಹಾಗೆ ಹೋಗೋದು ಯಾಕೆ ಅಂತ ಹತ್ತಿರದಲ್ಲಿ ನಿಮಿಷಾಂಬ ಟೆಂಪಲ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಹೊರಟ್ವಿ. ದೇವಸ್ಥಾನಕ್ಕೆ ಬಂದು ದರ್ಶನಕ್ಕೆ ಅಂತ ಹೊರಟ್ವಿ. ದರ್ಶನಕ್ಕೇನು ಅಷ್ಟೊಂದು ರಶ್ ಇರಲಿಲ್ಲ. ಫೋನಲ್ಲಿ ಫೋಟೋ ಮತ್ತು ವೀಡಿಯೋ ಮಾಡೋವಾಗಿರಲಿಲ್ಲ, ಆದರೂ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನನ್ನ ಮಕ್ಕಳು ಗಣಪತಿ ಮುಂದೆ ಬಸ್ಕಿ ಹೊಡಿಬೇಕು ಅಂತ ಅಂದ್ಬಿಟ್ಟು ನಾನು ಅಂತ ಜಗಳಾಡ್ತಾಯಿದ್ರು. ಸುಮಾರು ಜನ ಇಲ್ಲೂ ಕೂಡ ಅವರೇ ಪೂಜೆ ಮಾಡ್ಕೊಳ್ತಾ ಇದ್ರು. ಹಾಗೆ ಇಲ್ಲಿ ದೇವ್ರು ಗುಡಿಸಿರೋ ಸೀರೆಗಳನ್ನೆಲ್ಲ ಸೇಲ್ಗೆ ಇಟ್ಟಿದ್ರು. ಆಂಜನೇಯ ಸ್ವಾಮಿ ಕೈ ಮುಕ್ಕೊಂಡು ಹಾಗೆ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಮಳೆ ಬರ್ತಾ ಇತ್ತು. ನನ್ನ ಮಗ ಹಸು ಅಂತ ಹೇಳ್ತಾ ಇದ್ದ. ಊಟ ಮಾಡಿಕೊಂಡು ಮಕ್ಕಳನ್ನ ಹಾಗೆ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಆಟ ಆಡಿಸ್ಕೊಂಡು, ಆದರೆ ನೀರು ಮುಂದೆ ತುಂಬ ಆಳ ಇತ್ತು, ಫೋರ್ಸಾಗೂ ಬರ್ತಾ ಇತ್ತು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ದೇವಸ್ಥಾನನೂ ಅಷ್ಟೇ ನೀಟಾಗಿತ್ತು. ಹಾಗೆ ದೇವಸ್ಥಾನದಿಂದ ಹೊರಟ್ಬಿಟ್ಟು ತ್ರಿವೇಣಿ ಸಂಗಮಕ್ಕೆ ಹೋಗೋಣ ಅಂತ ಸಂಗಮಕ್ಕೆ ಹೋದ್ವಿ. ಹೋಗ್ಬಿಟ್ಟು ಅಲ್ಲಿ ಹಾಗೆ ನೋಡಿಕೊಂಡು ತಿಥಿ ಕಾರ್ಯ ಶ್ರಾದ್ದ ಎಲ್ಲ ಮಾಡ್ತಾಯಿದ್ರು. ನೋಡಿಕೊಂಡು ಹಾಗೆ ನೋಡ್ಬೋದು. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ನಾವು ನೋಡಿಕೊಂಡು ಹಾಗೆ ತೋರಿಸ್ಕೊಂಡು ಮಕ್ಕಳಿಗೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ ನೀರು ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ಅಂತ. ಮನೆಯವರು ಚಿರುಮುರಿ ತಿನ್ನೋಣ ಅಂತ ಅಂದ್ಬಿಟ್ಟು 2 ಪ್ಲೇಟ್ ಚಿರುಮುರಿ ಹೇಳಿದರು. ಹಾಗೆ ನನ್ನ ಮಗಳಿಗೆ, ನಮ್ಮ ತಾಯಿಗೆ, ನನ್ನ ತಂಗಿಯಿಂದ 1 ಪ್ಲೇಟ್ ಚಿರುಮುರಿ ತೊಗೊಂಡ್ವಿ. ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್, ನಮ್ಮ ಮಗ 3 ಜನ 1 ಪ್ಲೇಟಲ್ಲಿ ತಿಂದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಮಾತ್ರ. ನಮ್ಮ ಮೈಸೂರಲ್ಲಿ ಅಷ್ಟು ಕೊಡಲ್ಲ. 1 ಪ್ಲೇಟ್ ಚಿರುಮುರಿ 30 ರೂಪೀಸ್ ತಾಯಿದ್ರು. ಹಾಗೆ ತಿನ್ನಿಸ್ತಾ 1-2 ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಸ್ವಲ್ಪ ಹೊತ್ತಲ್ಲೇ ಇದ್ದು ಪುನಃ ಹೊರಟ್ವಿ. ಬರ್ತಾ ದಾರಿಯಲ್ಲಿ ಕುದುರೆಗಳಿತ್ತು. ನನ್ನ ಮಗ ಕುದುರೆಲಿ ಹೋಗಬೇಕು ಅಂತಿದ್ದ. ಬೇಡ ಮಗನೇ ಅಂತ ಹೇಳಿ ಬರ್ತಾ ದಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಪ್ರಸಾದ ಕೊಡ್ತಾಯಿದ್ರು. ಅದನ್ನು ಈಸ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಬಾಯ್ ಫ್ರೆಂಡ್ಸ್.